सिद्ध सद्गुरु पादाब्जं जननी जनकौ तथा तत्त्वोपदेशकर्तारं नत्वा भक्ति पुरस्सरं परमपूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ತತ್ಸ್ವರೂಪರು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಸಿದ್ಧ ಶಿವ ಗುರುನಾಥಾರೂಢರ ಪವಿತ್ರ ಪಾದಾರವಿಂದಗಳಲ್ಲಿ ಹಣೆಮನೆದು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ವಿಚಾರ ಸಾಗರವನ್ನು ನಿನ್ನೆ ಮಂಗಲ ಮಾಡಿದ್ದೀವಿ. ಆ ಮಂಗಲವನ್ನು ಮಾಡಿ ಒಂದು ನವೀನವಾದ ಕಥೆಯ ಮೂಲಕವಾಗಿ ಈ ವಿಚಾರ ಸಾಗರ ಗ್ರಂಥವನ್ನು ಬರೀತಾ ಇದ್ದಾರೆ. ನವೀನ ಕಥೆ ಯಾವಾಗಲೂ ಕಥೆಯ ಮೂಲಕವಾಗಿ ತತ್ವವನ್ನು ತಿಳಿಸುವ ಉದ್ದೇಶ ಇರ್ತೈತೆ ವಿನಃ ನಗಿಸುವ ಉದ್ದೇಶ ಅಲ್ಲ. ಶಾಸ್ತ್ರ ನಗಿಸೋದು ಅಲ್ಲ, ಶಾಸ್ತ್ರ ಅಳಿಸೋದು ಅಲ್ಲ, ಶಾಸ್ತ್ರ ತಿಳಿಸೋದು. ನಗಿಸೋದು ಅಲ್ಲ, ಅಳಿಸೋದು ಅಲ್ಲ, ಶಾಸ್ತ್ರ ತಿಳಿಸೋದಿರ್ತದೆ. ಯುಕ್ತಿ ಅಂತ ಕರೀತಾರೆ, ದೃಷ್ಟಾಂತವಂತರ ಯುಕ್ತಿನೂ ಕೂಡ ಅಂತಾರೆ. ಈ ರೀತಿಯಾಗಿರ್ತಕ್ಕಂಥ ಒಬ್ಬನೊಬ್ಬ ಚಕ್ರವರ್ತಿ, ಅವನ ಹೆಸರೇನು? ಶುಭ ಸಂತತಿ. ಸಂತತಿ ಅಂದರೆ ಮಕ್ಕಳು, ಶುಭ ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೆಯತಕ್ಕಂಥ ಮಕ್ಕಳು. ಇವತ್ತಿನ ಮಕ್ಕಳು ಅದಾರ ಅಲ್ಲ. ಒಬ್ಬ ತಾಯಿ 4-8 ಮಕ್ಕಳನ್ನು ಜೋಪಾನ ಮಾಡ್ತಾಳೆ. 8 ಮಂದಿ ಕೂಡಿ ಒಬ್ಬಾಕಿನ ಜೋಪಾನ ಮಾಡೋಕ್ಕಾಗಂಗಿಲ್ಲ. ಹೋಗಿ ಎಲ್ಲಿಡ್ತಾರೆ? ವೃದ್ಧಾಶ್ರಮದ ಒಳಗೆ. ನಾ ಒಬ್ಬರ ಮನೆಗೆ ಹೋಗಿದ್ದೆ. ಮಾತೃದೇವೋ ಭವ ಅಂತ ಬರೆದಿದ್ದ ಮನೆ ಮೇಲೆ. ನಾ ಒಳಗೆ ಹೋದೆ. ಆ ರೂಮ್ ತೋರಿಸಿದ, ಈ ರೂಮ್ ತೋರಿಸಿದ. ಇವ್ರು ನಮ್ಮ ಮಿಸ್ಸಸ್ ರೀ ಅಂದ. ಹ್ಞೂನಪ್ಪ ಅಂದೆ. ಇವ್ರು ನಮ್ಮ ಮಕ್ಕಳು ರೀ ಅಂದ. ಅದಾಯಿತು. ನಿಮ್ಮವ್ವ ಅಂತ ಕೇಳಿನೆ. ಆದರೆ ಅದು ನಮ್ಮವ್ವಗ ನನ್ನ ಹೆಂಡತಿಗೆ ಹೊಂದಿಕೆ ಆಗಲಿಲ್ಲ ರೀ. ಅದಕ್ಕೆ ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಟು ಬಂದೇನೆ ರೀ. ಮನೆ ಹೆಸರೇನು? ಮಾತೃ ದೇವೋಭವ. ನಂದೆ ಹೊಂದಿಕೆ ಆಗಲಿಲ್ಲ. ಹೊಂದಿಕೆ ಆಗಲಿಲ್ಲ ರೀ. ಜಗಳಾಡಕತ್ತೀವಿ. ಇಬ್ಬರನ್ನ ಒಂದೇ ಕಡೆ ಇಡೋದು ಬೇಡ ಅಂಥೇಳಿ ಹಬ್ಬಕ್ಕಿನ ಅಲ್ಲಿಟ್ಟೇನಿ. ಅವನ ಈ ಹೆಂಡ್ತಿನೇನು ನಾನು ಹಿಂಗೆ ಮಾಡಿ ಇಬ್ಬರನ್ನೂ ಕೂಡಿಸಿ ಇಡಬೇಡ, ನೀನು ಹೆಂಡ್ತಿನ ವೃದ್ಧಾಶ್ರಮಕ್ಕೆ ಇಡು, ನಿಮ್ಮವನ್ನ ಕರ್ಕೊಂಡು ಬಂದು ಮನೆಗೆ ಬಾ ನಾನು. ಮಾಡಾಕಿದ್ದೆವು.
ಏನು ಮಾಡ್ತೀರಿ ಮಕ್ಕಳು ಇಕ್ಕಳವ ಮಕ್ಕಳಲ್ಲ ಹೌದ್ರಿ. ಅಂಥ ಶುಭ ಸಂತತಿಯ ಮಕ್ಕಳು 3 ಜನ, ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ. ದೃಷ್ಟಿ ಅಂದ್ರೆ ತಿಳುವಳಿಕೆ, ದೃಷ್ಟಿರೇವ ಸೃಷ್ಟಿ ಅಂತಾರೆ ಗೊತ್ತದ. ದೃಷ್ಟಿ ಅಂದ್ರೆ ತಿಳುವಳಿಕೆ. ತತ್ವದೃಷ್ಟಿ ಏನ್ರಿ? ತತ್ವ ಅಂದ್ರೆ 2 ಪ್ರಕಾರ, ಒಂದು ಆತ್ಮತತ್ವ, ಒಂದು ಅನಾತ್ಮತತ್ವ. 25 5 ಭೂತಗಳಿಂದ 5 ಉತ್ಪತ್ತಿಯಾಗಿ 25 ತತ್ವಗಳಾಗಿರ್ತಕ್ಕಂಥದ್ದು ಅನಾತ್ಮತತ್ವವೇ. 17 ತತ್ವದಿಂದ ಯುಕ್ತವಾದದ್ದನ್ನು ಕೂಡ ಅನಾತ್ಮತತ್ವವೇ. ಈ ಅನಾತ್ಮತತ್ವ ಅಭಿಮಾನ ಮಾಡಿ ಏನು ಮಾಡ್ತಾನೆ? ಜನರ ಮರಣಕ್ಕೆ ಗುರಿಯಾಗ್ತಾನೆ. ಆತ್ಮತತ್ವ ಮೊನ್ನೆ ಹೇಳಿದ್ರೆ ಅಪ್ಪಗಳು, ನೋಡು ನೀನೇ ಪರವೆಂದು ತತ್ವಗೂಡದ ವಿಲಕ್ಷಣನಾಗಿ ನೆಂದು. ಅಲ್ಲೂ ತತ್ವಗೂಡದೆ ಅಂತ ಬಂದದ. ಅದು ಯಾವ ತತ್ವ? ತತ್ವಗೂಡದೆ ಅಂದರೆ ಯಾವ ತತ್ವ? ಅನಾತ್ಮ ತತ್ವಗೂಡ ಏನು ತಾದಾತ್ಮನ ಆಗೈತಲ್ಲ, ಈ ತಾದಾತ್ಮನ ಬಿಡಿಸೋದನೇ ಏನ್ರಿ ಇದೇ ನಿಜವಾಗಿರ್ತಕ್ಕಂಥದ್ದು ಉಪದೇಶದ. ಅನಾತ್ಮ ತತ್ವಗಳನ್ನೇ ಬೆಸಕಿಯಾಗ್ಯದ. ಜೀವಪ್ಪ ಯಾಕೆ ತಯಾರಾದ? ನೀನು ಹೇಳಿನಿಲ್ಲ, ಜೀವ ಬಂದಾನ ಎಲ್ಲಿಂದ? ಜೀವ ಎಲ್ಲಿಂದ ಬಂದಾನು? ಜೀವ ದೇಹ ಪ್ರಕೃತಿಯಿಂದ ಬಂದದ. ಜೀವ ಅಲ್ಲ, ನಿನ್ನಿದ ಉಲ್ಟ ಆಗಾಕತ್ತೈತಿ ನೋಡಿ. ಏನು ಮಾಡ್ತೀವಿ? ದೇಹ ಪ್ರಕೃತಿಯಿಂದ ಬಂದದ, ಜೀವ ಶಿವನಿಂದ ಬಂದಾನ. ಮಮ ಇಮಾಶೋ ಜೀವಲೋಕೆ ಜೀವಭೂತ ಸನಾತನಃ. ಜೀವತ್ವ ಹೆಂಗೆ ತಯಾರಾತು? ಜೀವ ಬೇರೆ, ಜೀವತ್ವ ಬೇರೆ. ಅಹಂ ಮಮಗಳು ಜೀವತ್ವ ಅದಲ್ಲ. ಎಷ್ಟು ಕಾದು ಕೊಡ್ತೀರಿ ಮೋಕ್ಷ ಅಂತ ಕೇಳ್ದ. 1 ಕೋಟಿ ಕೊಡ್ತೇನೆ, ಆಗೋದಿಲ್ಲ ಅಂದರು. 5 ಎಕರೆ ಜಾಗ ಕೊಡ್ತಾರೆ, ಆಗೋದಿಲ್ಲ ಅಂದರು. ಮತ್ತೇನು ಕೊಟ್ಟರೆ ಕೊಡ್ತೀರಿ ಮೋಕ್ಷ? ನೆನಪತ್ತೇನಿಲ್ಲ? ನಾನು ನಂದು ಕೊಟ್ಟರೆ ಖರೀದಿ ಭಾಳ ಚಲೋ ಆತಂದು. ನಾವು ಖರೀದಿ ಮಾಡ್ಕೊಂಡು ಬಂದಾನೆ. ಊರಾಗೆಲ್ಲ ಹೇಳ್ದ, ನಾನು ಮೋಕ್ಷ ಖರೀದಿ ಮಾಡ್ಕೊಂಡು ಬಂದಾನೆ. ಏನು ಕೊಟ್ಟು? ನಾನು ನಂದು ಅಲ್ಲ, ನಾನೇ ಕೊಟ್ಟನಿ ನೋಡಿ. ಬಿಟ್ಟಾನ. ಯಾರಪ್ಪ ಮೋಕ್ಷ ಮೋಕ್ಷ ಕೊಂಡ್ಕೊಂಡು ಬಂದಿರಿ? ಯಾರು? ನಾನೇ ನೋಡ್ರಿ. ಇದು ಎಷ್ಟು ಜಿಬುಟ್ ಐತಿ. ಸುಂಬುದಾಗಿ ನೊಣ ಸಿಕ್ಕೊಂಡಂಗೆ ನಾನು ನನ್ನದು ಒಳಗೆ ಸಿಕ್ಕೊಂಡು ಒದ್ದಾಡಕತ್ತಾನ ಜೀವ. ಯಾಕೆ? ದೇಹದ ಧರ್ಮಗಳನ್ನು ಆರೋಪ ಮಾಡಿಕೊಂಡ. ನಾಮ, ಜಾತಿ, ವರ್ಣ, ಆಶ್ರಮ ಅಲ್ಲ. ಯಾಕೆ ಸಿದ್ಧಾರೂಢಪ್ಪ ಕೊಳ್ಳಾಗಿನ ಲಿಂಗ ಗುರುಗಳಿಗೆ ಅರ್ಪಿಸಿದ ಗೊತ್ತದ? ಒಂದು ಜಾತ್ಯಾಗ ಸಿಕ್ಕೋಬಾರ್ದು ಅನ್ನುವಂಥ ಅತ್ಯಂತ ವಿಚಾರದ ಅದರೊಳಗೆ. ಹೌದಲ್ಲ? ನಮ್ಮನ್ನು ಜಾತ್ಯಾಗ ಶಿಕ್ಷೆ ಬಿಡ್ತಾರೆ. ಒಂದು ಲಿಂಗಪ್ಪರೇ ಹಾಕ್ತಾರೆ, ಒಂದು ಜನಿವಾರ ಹಾಕ್ತಾರೆ. ಹಾಕಿ ನಾನು ಲಿಂಗ, ನಾನು ಬ್ರಾಹ್ಮಣ. ಅಗ್ಗೋ ಬ್ರಾಹ್ಮಣನ ಅಡ್ಡಿ. ಶಂಕರಾಚಾರ್ಯರೇ ಗೋಳಾಗ್ಯಾರು ಮಾರಾಯ. ದಿನಾಲು ಕಾಶಿ ಒಳಗೆ ಹೋಗ್ತಿದ್ದಂತ ವಿಶ್ವನಾಥನ ದರ್ಶನಕ್ಕೆ. ಇಕ್ಕಟ್ಟಿನ ಹಾದಿದ್ದು ಅವಾಗ. ಈಗೆಲ್ಲ ಮೋದಿ ಅವ್ರು ಅಗಲ ಮಾಡ್ಯಾರ. ಕಾಶಿ ಒಳಗೆ ಅದು ಸ್ನಾನ ಮಾಡಿ ಹಿಂಗೆ
ನೀರು ಸುಮ್ರಿಸ್ಕೊಂತ ಬರ್ತಿದ್ರಂತ, ದೂರ ಸರಿ ದೂರ ಸರಿ ದೂರ ಸರಿ ಅಂತ. ವಿಶ್ವನಾಥಗೆ ಚಿಂತೆ ಆತು, ನನ್ನ ಅಂಶವೇ ಅದ್ವೈತ ವೇದಾಂತವನ್ನು ಪ್ರತಿಪಾದನೆ ಮಾಡಲಾಕ ಬಂದಿರತಕ್ಕಂಥ ಶಂಕರ್ಗೆ ಹುಚ್ಚಿಡಿತಲ್ಲ, ನಾನು ಬ್ರಾಹ್ಮಣ. ಆವಾಗ ಚಂಡಾಲ ವೇಷ ಹಾಕ್ಕೊಂಡು ಎದುರಿಗೆ ಬಂದಂತವ, ಚಂಡಾಲ ವೇಷ ಹಾಕ್ಕೊಂಡು ಏನು ಹಸಿ ಚರ್ಮ ಸುತ್ಕೊಂಡಾನ, ಕೈಯಾಗ ಮಾಂಸ ಕೈಯಾಗ ಸೀರೆ ಜಮ್ ಅಂತ ನನಕೊಂಡ್ರೆ ಕತ್ಯಾವ. ಅಂಥವು ಎದುರಿಗೆ ಬಂದ್ರೆ ನಿಮಗೂ ಒಂದು ಸ್ವಲ್ಪ ಮಜಗೂರು ಹಾಕಿರ್ಬೇಕು. ನೀವರು ಜಳಕ ಮಾಡಿರಿ, ಮಡಿ ಬಟ್ಟೆ ಉಟ್ಕೊಂಡ್ರಿ ಹೊಂಟಾಗ ಅವ್ನು ಸಹಜವಾಗಿ ದೂರ ಸರಿ ಅಂದ. ನಮ್ಮಂಥವ ಇದ್ರೆ ಸರಿತಿದ್ದು. ಯಾರಿಗೆ ಸರಿ ಐತಿಯಪ್ಪ? ಏನು ಶರೀರಕ್ಕೆ ಸರಿ ಐತಿಯೋ ಆತ್ಮನಿಗೆ ಸರಿ ಐತಿಯೋ? ಎರಡು ಅದಾವ ಇಲ್ಲಿ. ಶರೀರಕ್ಕೆ ಸರಿ ಅಂದೆಂದ್ರೆ ಅದು ಜಡ, ಅದು ಸರಿದಾಡಂಗಿಲ್ಲ. ಅದು ಆತ್ಮನಿಗೆ ಸರಿ ಅಂತೆ, ಅದು ವ್ಯಾಪಕ, ಅದು ಪರಿಪೂರ್ಣದ, ಅದು ಸರಿದಾಡಂಗಿಲ್ಲ. ಅಂದ್ಕೂಡಲೇ ಇಟ್ಟಾತ ಗೊತ್ತಾತು ನೀವು ಬೇರೆ ಅದಾರೆ ಅಲ್ಲ. ಆವಾಗ ರಚನೆ ಮಾಡಿದ್ದಾರೆ, ಜಾಗೃತ ಸ್ವಪ್ನ ಸುಸುಪ್ತಿಷು ಯಾ ಸ್ಫುಟತರ ಸಂವಿಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನಸು ಪ್ರೋಕ್ತ ಜಗತ್ಸಾಕ್ಷಿಣಿ ಸೇವಹಂ ದೃಢಪ್ರಜ್ಞಯಶ್ಯಾಪಿ ಚೇತ್ ಛಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ತೇಶ ಮನೀಷಾ ಮಮ. ಮನೀಷಾ ಪಂಚಕ ಅಲ್ಲೇ ರಚನೆ ಮಾಡ್ಯಾರ. ಯಾಕೋ ಶಂಕರ ನಿನಗೆ ಹುಚ್ಚಿಡಿತನೋ ಅಂದ. ತಪ್ಪಾತು. ಯಾಕೆ ಹೇಳಕತ್ತೀನಿ? ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಪರಿಮಾಣ ಇವೆಲ್ಲ ಆರೋಪ ಮಾಡಿಕೊಂಡು ಜೀವ ತಯಾರಾಗ್ಯಾನೆ. ಅವನಿಗೆ ತತ್ವದೃಷ್ಟಿ ಆಗಬೇಕಾಗಿತ್ತು ಅಂತಂದ್ರೆ ವಿವೇಕ ವೈರಾಗ್ಯಾದಿಗಳು ಬೇಕಾಗ್ತವೆ. ಅದಕ್ಕೆ ತತ್ವದೃಷ್ಟಿ ಅಂದ್ರೇನು? ಸತ್ಯ ವಸ್ತುವನ್ನು ಕಾಣತಕ್ಕಂತಹ ದೃಷ್ಟಿ ಯಾವನಿಗೆ ಐತಿಯೋ ಅವನಿಗೆ ತತ್ವದೃಷ್ಟಿ, ಆತ್ಮ ತತ್ವದೃಷ್ಟಿ. ಅದೃಷ್ಟಿ ಒಬ್ಬದಾನು, ಎರಡನೇದವ. ಅದೃಷ್ಟಿ ಅಂದರೆ ಆ ದೃಷ್ಟಿ ಇಲ್ಲಿ ಇವನಿಗೆ ಯಾವುದನ್ನು ಆತ್ಮತತ್ವವನ್ನು ತಿಳಿಯತಕ್ಕಂಥ ಬುದ್ಧಿವೃತ್ತಿ ಇಲ್ಲ. ಅವ ಉಪಾಸನೆಗೆ ಯೋಗ್ಯ ಅದಾನೆ. ಇವ ಉತ್ತಮ ಅಧಿಕಾರಿ ತತ್ವದೃಷ್ಟಿ, ಇವ ಮಧ್ಯಮ ಅಧಿಕಾರಿ ಅದೃಷ್ಟಿ ತರ್ಕದೃಷ್ಟಿ. ಬುದ್ಧಿವಂತದಾನ, ತರ್ಕ ಭಾಳ ಮಾಡ್ತಾನೆ, ತರ್ಕ ಭಾಳ ಮಾಡ್ತಾನೆ. ಅನಿಷ್ಟಾಪವಾದ ತರ್ಕ ಅಂದ್ರೇನು? ಅನಿಷ್ಟವನ್ನು ಅವ್ರು ಕೊಳ್ಳಿಗೆ ಹಾಕೋದು, ಇಷ್ಟ ಅಲ್ಲದ್ದನ್ನು ಏನ್ರಿ ಅನಿಷ್ಟ. ಅಕ್ಬರ ಬಿರ್ಬಲ ಒಂದು ಹೊಲ್ದಾಗ ಕೂತಿದ್ರತ್ತ, ತಂಬಾಕು ಹಚ್ಚಿದ್ರು. ತಂಬಾಕು ಬಿರ್ಬಲ ತಂಬಾಕು ತಿಂತಿದ್ದ. ಅಲ್ಲಿ ಒಂದು ಕತ್ತಿ ತಂಬಾಕು ಇದ್ರಾಗ ಹೊಲ್ದಾಗ ಅಡ್ಡಾಡಕತ್ತಿತ್ತು. ಅಕ್ಬರ್ ಬಾದ್ಶಾ ಅಂದ, ಅಲ್ಲೋ ತಂಬಾಕು ತಿತ್ತಿ ಅದು ನೋಡಿ, ಕತ್ತಿ ಸಹಿತ ತಿನ್ನಂಗಿಲ್ಲ. ಕತ್ತಿ ಸಹಿತ ತಂಬಾಕು ಹೊಲ್ದಾಗ ಅದ ತಿನ್ನಂಗಿಲ್ಲ, ನೀ ತಿತ್ತೀಯಲ್ಲೋ? ಹೌದ್ರಿ ಹುಜೂರು, ಯಾರು ತಂಬಾಕು ತಿನ್ನಂಗಿಲ್ಲ ರೀ ಅವ್ರು ಕತ್ತಿದ್ದಂಗೆ ರೀ ಅಂದಮ್ಮ. ಆರ ತಾನಿಲ್ಲ ಇವು ನೋಡಿ ತರ್ಕೊಂಡಿವಿ ಅಲ್ಲ ಅಲ್ಲ. ಹೌದು ಸರ್, ಯಾವುದು ತಂಬಾಕು ತಿನ್ನಂಗಿಲ್ಲ ಅದು ಕತ್ತಿದ್ದಂಗೆ ರೀ. ಇವು ತರ್ಕ ದೃಷ್ಟಿ, ಭಾಳ ತರ್ಕ ಮಾಡ್ತಾನೆ. 6ನೇ ಅಧ್ಯಾಯ 6ನೇ ಇದ್ರೊಳಗೆ ಬರ್ತದೆ, ಇದು ತರಂಗದೊಳಗೆ. ಅದರ ಇಂಥ 3 ಮಕ್ಕಳು, 3 ರಾಜ್ಯ ಇತ್ತಂತ ಅವನಿಗೆ. ಯಾರಿಗೆ? ಶುಭಸಂತಿತ್ತಿ ರಾಜನಿಗೆ ಸ್ವರ್ಗ, ಮೃತ್ಯು, ಪಾತಾಳ. ಅವ್ರು 3 ಮಂದಿನ ಕರೆದಂತ ಒಂದು ದಿವಸ, ತಮ್ಮ ವಿವೇಕ ಬಂತು. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ವಿವೇಕ ಉದಯ ಆಯ್ತು. ವಿವೇಕ ಬರುವುದು ಸಾಮಾನ್ಯ ಅಲ್ಲ. ವಿವೇಕ
ಎಲ್ಲರ ಅಂತಃಕದಾಗ ಬರಂಗಿಲ್ಲ. ಚಂದ್ರದೊಳಗೆ ವಿವೇಕದ ಬಗ್ಗೆ ಹೇಳ್ಯಾರ ಅದಲ್ಲ. ಯಾರ ಅಂತಃಕರಣೊಳಗೆ ವಿವೇಕ ಉದಯಕತಿ? ನಾಲ್ಕು ಕೃಪೆ ಯಾರಿಗೆ ಆಗ್ಯಾವ ಅವರ ಅಂತಃಕರಣೊಳಗೆ ವಿವೇಕೋದಯ ಆಗ್ತದೆ. ಈಶ್ವರ ಕೃಪಾ, ಗುರುಕೃಪಾ, ವೇದ ಕೃಪಾ, ಅಂತಃಕರಣದ ಕೃಪಾ. ಇವು ನಾಲ್ಕು ಕೃಪೆ ಆಗಿದ್ರೆ ವಿವೇಕೋದಯ ಆಗ್ತದೆ ಏನ್ರಿ. ಅಥವಾ ನಿಜಗುಣರ ಪ್ರಕಾರ ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅವನೇ ಭವದುಃಖಂಗಳ ನೋಡಿ ಅವನೆಲ್ಲವನತಿಗಳೆದೀಡಾಡಿ ದುಃಖದ ಕಾಟ ಕಂದತಿ ಬಾಡಿ ದುಃಖಂ ಬೆರಸದ ಸುಖಮಂ ನೋಡಿ ಹೊರಗೀಸತಿ ಪುತ್ರಾದಿಗಳಲ್ಲಿ ಅರಸಿಯು ಕಾನದ ಲೇಶಿಯುಗಳಲ್ಲಿ ಪಡೆಯೋಡು ಎಂಬುದು ರತ್ಯಾಯಾಸ ನಡುವಿನಿತಿಹುದೆಲೆ ಸುಖದಾಭಾಸ ಕಡೆಯೊಡು ಹೇಸಿಗೆ ಮುಸುಕುತ್ತಿಹುದು ಸಿಡಿಮಿಡಿಯಾಗಳೆ ಮನಸ್ಸಿಂಗಹುದು. ವಿವೇಕಾದವನ ಲಕ್ಷಣ ಬರೀತಾರೆ. ಇದನ್ನು ಓದ್ಕೊಂಡು ನೋಡ್ರಿ, ನಿಮಗೆ ನಿಮ್ಮ ವಿವೇಕಕ್ಕೆ ಹೊಂದಿಕೆ ಆಕ್ಕತ್ತೋ ಅನಿಲ್ಲೋ. ನಮಗೆಲ್ಲ ವಿವೇಕದ ಆದಂಗೆ ಆಕ್ಕತಿ ಅಲ್ರಿ. ವೈರಾಗ್ಯ ಬೇಕಾ? ವಿವೇಕದ ನಂತರ ಇರೋದು ವೈರಾಗ್ಯ ಅಲ್ರಿ. ಅವಿನಾಶಿ ಆತ್ಮ ಅಚಲ ಜಗತಾತೈ ಪ್ರತಿಕೂಲ ऐसो ज्ञान विवेक है सब साधनಕ್ಕೂ ಮೂಲ ಎಂದು ಹೇಳ್ಯಾರ. ಇದನ್ನೇ ವಿವೇಕ ವೈರಾಗ್ಯಗಳನ್ನು ಹೇಳುವಾಗ ಆ ವಿವೇಕದ ಲಕ್ಷಣ ಬರೆದಾರ. ಅವಿನಾಶಿ ಆತ್ಮ ಅಚಲ ಜಗತಾತೈ ಪ್ರತಿಕೂಲ ऐसो ज्ञान विवेक है सब साधनಕ್ಕೂ ಮೂಲ. ಈ ಆತ್ಮ ಅವಿನಾಶಿ ಅದಾನ. ನಾಶ ಅನ್ನೋದು ಅವನ ಸಮೀಪದಾಗ ಹಾಯಂಗಿಲ್ಲ ಅಲ್ರಿ. ಮನೆಗಳು ಕಟ್ತಾವ, ಮನೆಗಳು ಬೀಳ್ತಾವ. ಆಕಾಶ ಬಿದ್ದದ್ದು ಯಾವ್ದಾರ ನೋಡ್ಯಾರ ನೀವು? ಆಕಾಶ ಬೀಳಂಗಿಲ್ಲ, ಯಾಕಾದ್ರೆ ಕಟ್ಟಿಲ್ಲ. ನೀವು ಕಟ್ಟಿದ್ದು ನೀವು ಬೀಳ್ತದ ನಿಮ್ಮ ಹುಡುಗರ. ಆತ್ಮ ಅವಿನಾಶಿ ಅದಾನ. ಈ ದೇಹಾದಿ ಪ್ರಪಂಚ ನಾಶ ಉಳಿದದ. ಇಂತಹ ವಿವೇಕಕ್ಕೆ, ಇಂತಹ ತಿಳುವಳಿಕೆಗೆ ವಿವೇಕ ಅಂತಾರೆ. ಈ ವಿವೇಕ ಸಬ್ ಸಾಧನಕ್ಕೂ ಮೂಲ ಅಂದರು. ಅಂದ್ರೇನು? ಮುಂದಿನ ವೈರಾಗ್ಯಾದಿ ಸಬ್ ಸಾಧನ ಅಂದ್ರೇನು? ವೈರಾಗ್ಯ, ಶಮದಮಾದಿ ಸತ್ಸಂಪತ್ತಿ, ಮಮೋಕ್ಷತ್ವ, ಇವುಗಳಿಗೆ ಮೂಲ ಕಾರಣ ಯಾವುದು? ವಿವೇಕ. ಪರಂತು ಟಿಪ್ಪಣಿಕಾರರು ತಾಡ್ರಿ ಅಂದ್ರೆ ಅವ್ರು ನಿಶ್ಚದಾಸರ ತಾಡ್ರಿ ಟಿಪ್ಪಣಿ ಬರೀತಾರೆ ಅದ್ರ ಮ್ಯಾಲ. ವಿವೇಕದ ಮ್ಯಾಲ ಟಿಪ್ಪಣಿ ಅದ ನೋಡ್ರಿ, ಅವಶ್ಯ ಓದಬೇಕು ಅದನ್ನು. ಏನು ಬರೀತಾರೆ? ವಿವೇಕ ಇದ್ದಲ್ಲಿ ವೈರಾಗ್ಯಾದಿಗಳೆಲ್ಲ ಅದಾವ ಅಂತ ನೀವು ಹೇಳ್ತೀರಿ. ಟಿಪ್ಪಣಿಕಾರ ಬರೀತಾ ಹೇಳ್ತಾನೆ. ವಿವೇಕ ಇದ್ದಲ್ಲಿ ವೈರಾಗ್ಯ ಇರಬೇಕೋ ಇಲ್ಲೋ? ನೀವು ಪ್ಯಾಟಿಗೆ ಹೊಕ್ಕಿರಿ, ಬದ್ನೆಕಾಯಿ ತಗೋದ್ರಿ, ಆ ಹುಳಕ್ಕಿದ್ದನ್ನು ಬಿಡ್ತೀರಿ, ಚಲೋ ಇದ್ದದ್ದನ್ನು ತಗೋತೀರಿ. ಅಂದರೆ ಹುಳಕ್ಕಿದ್ದನ್ನು ತೊಗೊಂಡು ಚಲೋ ಇದ್ದದ್ದನ್ನು ಬಿಡ್ತೀರೋ? ಹಿಂಗೆಲ್ಲ ಅದ ವಿವೇಕ. ಬೇನ್ಪಡಿಸೋದು. ವಿವೇಕಿದ್ದಲ್ಲಿ ವೈರಾಗ್ಯ ಇರ್ತೈತೆ ಅಂತೀರಿ. ವಿಜುಗೀಷು ಪಂಡಿತರು ಅಂತಿರ್ತಾರೆ. ವಿಜುಗೀಷು ಪಂಡಿತರು ಅಂದರೆ ಯಾರು? ಇನ್ನೊಬ್ಬರನ್ನು ಸೋಲಿಸೋ ಸಲುವಾಗಿ ಹಗಲು ರಾತ್ರಿ ಅಭ್ಯಾಸ ಮಾಡಿ ಸಾವಿರ ಮಂದಿ ಕಡೆ ಚಪ್ಪಳಿಗೆ ಬಡಿಸುವವರು ಇರ್ತಾರಲ್ಲ, ಅವ್ರು ವಿಜುಗೀಷು ಪಂಡಿತರು. ಎದ್ರ ಸಲುವಾಗಿ ಅಭ್ಯಾಸ ಮಾಡ್ಯಾರ? ಜಯಿಸೋ ಸಲುವಾಗಿ. ವಾದ ಮಾಡಿ ಬರ್ರಿ, ಯಾವ ಏನಂತೀರಿ ಬರ್ರಿ ಅಂತಾರಲ್ಲ, ಅವ್ರು ವಿಜುಗೀಷು ಪಂಡಿತರಿಗೆ ವಿವೇಕ ಇರ್ತದೆ. ಆತ್ಮ ಅನಿತ್ಯ, ಆತ್ಮ ಅನಿತ್ಯ ಅಂತ ವಿವೇಕನೂ ಇರ್ತೈತಿ. ವೈರಾಗ್ಯ ಇರಂಗಿಲ್ಲ ಅವ್ರಿಗೆ. ಯಾಕೆ?
ನೀವೇನು ಹೇಳ್ರಿ ಸಬ್ ಸಾಧನಕ್ಕೂ ಮೂಲ ಅಂದಿವಿ, ತೆಗಿರೋದನ್ನು. ಪಂಡಿತ್ ಪೀತಾಂಬರ್ಜಿ ಟಿಪ್ಪಣಿ ಒಳಗೆ ಬರೀತಾರೆ, ಸಬ್ ಸಾಧನಕ್ಕೂ ಮೂಲ. ವೈರಾಗ್ಯ ಇದ್ದಲ್ಲಿ, ವಿವೇಕ ಇದ್ದಲ್ಲಿ ವೈರಾಗ್ಯ ಇರಬೇಕಾಗಿತ್ತಲ್ಲ. ಅವ್ರಿಗೆ ವೈರಾಗ್ಯ ಇಲ್ಲ, ವೈರಾಗ್ಯ ಇಲ್ಲ. ಯಾಕೆ? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಾನೋ ಹಬ್ಬಕ್ಕೆ ಬಾಡಿಕಾಯಿ ತಿನ್ಬೇಕನ್ನಿಸ್ತು, ಬಾಡಿ ಗಿಡ ತಂದ ಮರಿ, ನೀರಿನ ಸಂಬಂಧ ರಹಿತವಾದ ಉಸುಕಿನ ಜಾಗದಾಗ ಅದನ್ನು ಹೋಗದ. ಫಲಕ್ಕೆ ಹೇತು ಆಕತಿ ಅನ್ನೋದು ಆಗುವುದಿಲ್ಲ. ಇನ್ನೊಬ್ಬ ತಂದ ಅದನ್ನು ಉತ್ತಮವಾದ ನೆಲದೊಳಗೆ, ನೀರಿನ ಸಂಬಂಧವುಳ್ಳ ನೆಲದೊಳಗೆ ಹಚ್ಚಿದ, ಅದು ಫಲದಾಯಕ ಆತು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಂತಃಕರಣ. ಏನ್ರಿ? ಯಾವ ಅಂತಃಕರಣದೊಳಗೆ ಮಲವಿಕ್ಷೇಪ ದೋಷ ರಹಿತವಾಗಿರ್ತಕ್ಕಂಥ ಅಂತಃಕರಣದ ವಿವೇಕೋದಯ ಆತು ಅಂದ್ರೆ ಅದು ವೈರಾಗ್ಯಕ್ಕೆ ಹೇತು ಆಕೈತಿ. ಮಲವಿಕ್ಷೇಪ ದೋಷ ಸಹಿತವಾಗಿರ್ತಕ್ಕಂಥ ಅಂತಃಕರಣದೊಳಗೆ ವಿವೇಕೋದಯ ಆಯ್ತಾರೆ, ಅದು ವೈರಾಗ್ಯಕ್ಕೆ ಹೇತು ಆಗುವುದಿಲ್ಲ. ಅಂದ ಬಳಿಕ ನಮ್ಮ ವಿವೇಕ ಯಾವುದನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕೀಗಲ್ಲ. ಒಂದು ತಿಂಗಳರೆ ಮನೆ ಬಿಟ್ಟು ಬಂದಿರಿ, ಇದೇ ದೊಡ್ಡ ಮಾತು ಏನ್ರಿ. ಬಿಟ್ಟೆಲ್ಲ ಬಂದರಿ ಕರೆ ನಿಮ್ಮ ಕಿಶೆದಾಗ ಐತಿ ಸಂಸಾರ. ಹಲೋ, ಬರ್ತಾನೆ ಇನ್ನು 2 ದಿವಸ ಬರ್ತಾನ. ನೋಡಿ ಸಂಸಾರ ಬಿಟ್ಟು ಬಂದ ನೀವು, ಕಿಶೆದಾಗ ಐತಿ ಅಲ್ರಿ. ಅದಕ್ಕೋಸ್ಕರವಾಗಿ ವೈರಾಗ್ಯ ಅಂತಂದ್ರೆ ಅಂತಃಕರಣದೊಳಗಿರ್ತಕ್ಕಂಥ ಮಲವಿಕ್ಷೇಪ ದೋಷ ಕಳ್ಕೊಂಡ ಬಳಿಕ ವಿವೇಕೋದಯ ಆಗಿರಬೇಕು. ಈ ಶುಭ ಸಂತತಿ ರಾಜನೇ ಹಂಗಾಗಿದ್ದಿಲ್ಲ, ಅದನ್ನ ಹೇಳ್ಬೇಕಾಯ್ತು ನಾನು. ವಿವೇಕನ ಬಂತು, ಏನು ಬಂತು? ಈ 3 ರಾಜ್ಯ ದುಃಖ ರೂಪ ಐತಿ, ಇದನ್ನು ಮಕ್ಕಳಿಗೆ ಕೊಟ್ಟು ನಾನು ಗುರುಗಳಂತೆ ಹೋಗಬೇಕು ಅಂತ ಇಚ್ಛೆನೂ ಆತು. 3 ಮಂದಿನ ಕರೆಸಿದ, ಮಂತ್ರಿಗೆ ಹೇಳ, ಸನ್ನಿ ಮಾಡಿದ, ಕರ್ಕೊಂಡು ಬಾ 3 ಮಕ್ಕಳು ಬಂದರು. ಏನಪ್ಪ ತಮ್ಮ, ಈ ಸ್ವರ್ಗ ಮೃತ್ಯು ಪಾತಾಳ ನನ್ನ ಆದಿಂದಾಗ ಅದಾವ. ನೀನು ಒಬ್ಬ ಸ್ವರ್ಗ ತಗೋ, ಒಬ್ಬ ಮೃತ್ಯುಲೋಕ ತಗೋ, ಒಬ್ಬ ಪಾತಾಳ ಲೋಕ ತಗೋ. ಜಗಳಾಡಬೇಡ್ರಿ ನಾವು ಆದಿಂದ. ಕೆಲವು ಮಂದಿ ಈ ಸಂಸಾರ ಮೆಟ್ಟಿಗೆ ಹೆಚ್ಚಿ ಹೋಗ್ಬೇಕತ್ತಾರ, ನಿಮ್ಮನ್ನ ಮೆಟ್ಟಿಗೆ ಹಚ್ತೈತಿ. ಅದು ಸಂಸಾರ ಮೆಟ್ಟಿಗೆ ಹಚ್ಚೋದಿಲ್ಲ, ನಿಮ್ಮನ್ನ ಮೆಟ್ಟಿಗೆ ಹಚ್ತೈತಿ. ಆಯ್ತಾ? ಅವ ಮೆಟ್ಟಿಗೆ ಹಚ್ಚಿ ಹೋಗ್ಬೇಕಂತ ಹೇಳಿ ಮಕ್ಕಳಿಗೆಲ್ಲ ಪಾಲ ಕೊಡ್ಬೇಕಂತ ಹೇಳಿ ಕರೆದ ನೋಡಪ್ಪ, ಇದು ನೀವು ಒಬ್ಬೊಬ್ರು ಒಪ್ಪಿಸ್ಕೊಡ್ರಿ, ನಾ ಹೋಗ್ಕಣ. ನೀ ಯಾಕೆ ಹೊಕ್ಕಿ ಅಂದ್ರೆ ಅವರು ಶಾಣ್ಯರು ಇರ್ತಾರೆ ನೋಡ್ರಿ. ಶುಭ ಸಂತತಿಯ ಮಕ್ಕಳವರು, ಅಶುಭ ಸಂತತಿ ಮಕ್ಕಳಲ್ಲ. ಏನ್ರಿ? ಇಲ್ಲಪ್ಪ, ಇದು ದುಃಖ ರೂಪ, ಅದು ಇದ್ರೊಳಗೆ ಸುಖ ಇಲ್ಲ. ಅದಕ್ಕೋಸ್ಕರ ನಾನು ಆತ್ಮಜ್ಞಾನ ಮಾಡ್ಕೊಳ್ಳೋ ಸಲುವಾಗಿ ಗುರುಗಳಂತೆ ಹೋಗ್ತೀನಿ. ಹಿಂಗೆ ವಿಚಾರ ಮಾಡಿ ಹೇಳ್ತೀಯಪ್ಪ ಅಂತಂದು 3 ಮಂದಿ ಹೊರಗೆ ಬಂದು ಮಾತಾಡಕತ್ತಿದ್ರು. ನೀವು ನಮ್ಮಪ್ಪ ಅಲ್ಲಿ ಶತ್ರು ಇದ್ದಂಗೆ ಕಾಣ್ತದೆ. ಯಾಕಂದ್ರೆ ಯಾವುದು ದುಃಖತಿ ಅದು ನಮ್ಮ ಕೊಳಗೆ ಹಾಕೋಣತ್ತ, ಸುಖದ ಕಡೆ ಅವ ಹೋಗ್ಕಾಣಂತ. ಅವನು ಮಾರಿ ನೋಡೋದು ಬೇಡ ಅಂದ್ರೆ ಅವರೇ ಹಾದ್ರತ್ತು ಗುರುಗಳೇ ಹುಡ್ಕ್ಯಾಡ್ಕೊಂತ. ಅಕಸ್ಮಾತ್ ನಿಮ್ಮಪ್ಪ ಕೀಲಿಕೈ ತಗೋತಮ್ಮ, ಒಂದು 10 ಕೋಟಿ ಬ್ಯಾಂಕ್ನಾಗ ಅದ, ಒಂದು 50 ಎಕರೆ ಜಮೀನು ಅದ, ಇದನ್ನು ತಗೋ, ನಾ ಗುರುಗಂಟೆಗೆ ಹೋಗ್ಕನಂದ್ರೆ ನೀವೇ ಏನಂತೀರಿ ಅದಕ್ಕೆ? ದೌಡ್ ಹೋಗೋ ಬದುಕ, ದೌಡ್ ಹೋಗೋ ಬದುಕ ಅಂತೀರಲ್ಲ. ಅಯ್ಯೋ ಯಪ್ಪ, ಅಷ್ಟು ಸರಳ ಇತ್ತಂದ್ರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಮೃತ್ಯುಲು ಪಾತಾಳಕ್ಕೆ ಠಾವು ಇನ್ನೆಲ್ಲಿಯದಯ್ಯ ಅಲ್ಲ. ಕಷ್ಟ ಜೀವಿಗಳಲ್ಲೇ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿ ಅದಯ್ಯ. ಬೀಜ ಬೇಕಲ್ಲ ಅವನಿಗೆ, ಭವದ ಬಳ್ಳಿಗೆ ಬೀಜ ಬೇಕಲ್ಲ.
ಮತ್ತು ಎಲ್ಲರೂ ಶಿವಜ್ಞಾನಿಗಳಾದ್ರೆ ಗತಿ ಕೋಟಿಗೊಬ್ಬ ಅಲ್ಲ, ಲಕ್ಷಕ್ಕೊಬ್ಬ ಶರಣ ಕೋಟಿಗೊಬ್ಬ ಬರೆದಾರ ಆವಾಗಿನ ಕಾಲದಾಗ. ಅಭಿಪ್ರಾಯ ಏನು ಅಂತ ಕೇಳ, ರಾಜನಲ್ಲಿ ವಿವೇಕ ಬಂತು, ವೈರಾಗ್ಯ ಬರಲಿಲ್ಲ. ರಾಜನ ಮಕ್ಕಳಲ್ಲಿ ವಿವೇಕನೂ ಇತ್ತು, ವೈರಾಗ್ಯನೂ ಇತ್ತು. ನೋಡ್ರಿ, ತಾನೇ ಹೋದ್ರು ಗುರುಗಳು ಹುಡುಕ್ಯಾಡ್ಕೊಂತ ಹೋಗ್ತಾ ಇದ್ದಾರೆ. ಅವರು ಬರೀತಾ ಇದ್ದಾರೆ ನೋಡಿ, ಎಷ್ಟು ಚಂದ ಬರೀತಾ ಇದ್ದಾರೆ. ಬಾಲಪನೋ ಸಬ ಖೇಲತ್ ಖೋಯೋ, ತರುಣಪಾಯ ಪುನಿ ಮದನ ಭಿಗೋಯೋ, ಧಾರಿ ನಾರಿ ಗ್ರಹ ಮಾರ ಪ್ರಕಾಶಿ, ಭೋಗಲ ಹೈತಿ ಸಬ ಸುಖ ರಾಶಿ. ಅವು ವಯಸ್ಸಿಗೆ ಬಂದರು. ಜಗತ್ತಿನ ಜನರ ಹ್ಯಾಂಗದ ಇತಿಹಾಸ ಅಂತ ಕೇಳಿದ್ರೆ, ಬಾಲಪನೋ ಸುಖ ಸಬ ಖೇಲತ ಖೋಯೋ. ಬಾಲ್ಯಾವಸ್ಥೆ ಹಂಗೆ, ಬಾಲ್ಯಾವಸ್ಥೆ ಆಟ ಪಾಠಗಳಲ್ಲಿ, ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಹರೇ ಬ್ರಹ್ಮಣೇ ಕೋಪಿನ ಲಗ್ನ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಬಾಲಕ ಅವಸ್ಥೆ ಆಟ ಪಾಠಗಳಲ್ಲಿ ಆವಾಗಿತ್ತು. ಈಗ ಪ್ರತಿಯೊಬ್ಬ ಹುಡುಗನ ಕೈಯಾಗ ಬ್ಯಾಟ್ ಹತ್ತಿಲ್ರಿ. ಬ್ಯಾಟ್ ಆಡಕ್ಕೂ ಆತು, ತಾಯಿ ತಂದಿನ ಹೊಡ್ಯಾಕ್ಕೂ ಆತು. ಕೇಳ್ತಾ ಮುದುಕಾದರೂ ಆಟದಾಗ ಹೋಗತಿ ಟೈಮ್. ತರುಣಿಸ್ತಾವತ್ ತರುಣಿ ರಕ್ತ. ಯಾವಾಗ ವಯಸ್ಸಿಗೆ ಬರ್ತಾನೆ ಬೇಕ. ಆ ಶಿವಪ್ಪಗ ಸುಮ್ಮನೆ ಕುಂಡ್ರಕ್ಕಾಗಲಿಲ್ಲತ್ತ. ಪಾರವನೊಬ್ಬನ ಮಾಡ್ಕೊಂಡಂತ ಇಷ್ಟು ಮಕ್ಕಳು ಹಾಡದತ್ತು ನೋಡಿ. ಏನು ಯಾಕೆ ಬೇಕಾಗಿತ್ತು ಅವನಿಗೆ? ಆರಾಮಿರಬಾರ್ದು. ಅದಕ್ಕೆ ಇವ ಹುಡುಗ ಓಣ್ಯಾಗಿನ ಮಂದಿ ಎಲ್ಲಾರ್ದು ಹುಡುಗ ಮದುವೆ ಮಾಡಿದ್ರು. ಸಾವುಕಾರ ಮಗನ ಮದುವೆನ ಮಾಡೋದಾಗಿದ್ದ. ಹುಡುಗ ಹಾದಿ ನೋಡಿದ ಕನ್ಯಾ ನೋಡಕ್ಕೆ ಹೊಕ್ಕಾನ ತಿವ ತಿಳ್ಕೊಂಡಿದ್ದ. ಅವ ವರದಕ್ಷಿಣೆ ನೋಡವ ಅಪ್ಪ, ಇವ್ಗೆ ವರದಕ್ಷಿಣೆ ಬೇಕಾದ್ರೆ ಕನ್ಯಾ ಬೇಕಾಗಿತ್ತು ಇವಾಗ. ಇವ ಒಟ್ಟು ನೋಡಕ್ಕೆ ತಯಾರಿಲ್ಲ. ತಲೆ ಕಟ್ಕೊಂಡ ಮನ್ಕೊಂಡ ಹುಡುಗ. ಯಾಕೋ ಬಶ ಹೇಳಲ್ಲ? ಹೇಳ್ತೈತಲ್ಲ. ಅಲ್ಲಕ್ಕೆ ಹೋಗಲ್ಲ? ಹೋಗ್ಕತ್ತಲ್ಲ. ಅಲ್ಲೇ ಹಿಂಗ್ಯಾಕೆ ಮಾತಾಡಕತ್ತಿದ? ಬದಲಿಯಾಗಿತ್ತು ಸೌಂಡ್ ಯಾಕೋ. ಊರಾಗಿನ ಹಿರಿಯರನ್ನ ಕರೆತ ನೋಡಪ್ಪ, ನಮ್ಮ ಬಶ ಯಾಕೋ ಕೆಲ್ಸಕ್ಕೆ ಹೋಗೋಲ್ಲ, ಮಕ್ಕೊಂಡು ಬಿಟ್ಟಾನ, ಊತಾನ ಮಕ್ಕೋತಾನ. ಯಾಕೋ ಬಶ ಯಾಕೆ ಹೋಗಂಗಿಲ್ಲ ಹೊಲ್ಕೆ? ಯಾಕೆ ಹೋಗ್ಬೇಕ್ರಿ ಅಂದ. ಯಾಕೆ ಹೋಗ್ಬೇಕಂದ್ರೆ ಅಲ್ಲಕ್ಕೆ ಹೋಗ್ಬೇಕಲ್ಲ. ಮತ್ತು ಯಾಕೆ ಹೋಗ್ಬೇಕು? ನಮ್ದು ಅನ್ನೋದು ಏನೈತಿ ಈ ಮನ್ಯಾಗ? ಅರ್ಥ ಆಗೈತೇನು ಇಲ್ಲ? ಅಲ್ಲೋ, ಅವ್ವದಾಳ, ಅಕ್ಕದಾಳ, ಅಣ್ಣದಾಣ, ತಮ್ಮದಾನ, ನಂದನ್ ಎಲ್ಲ ಅದ ರೀ. ಅವ್ವದಾಳ, ಅಕ್ಕದಾಳ, ಅಮ್ಮ, ಅಣ್ಣ, ತಮ್ಮ ಎಲ್ಲ ನಂದೊಂದು ಏನೈತಿ ಗೊತ್ತಾತು. ತಮ್ಮ ಬಸ್ಯಾಗ ಲಗ್ನ ಮಾಡು, ಇಲ್ಲಕ್ಕ ನಿನ್ನ ಹೊಡಿತಾನವ. ಅದಲ್ರಿ, ನಾನು ಅನ್ನೋದಕ್ಕೆ ನಂದು ಅನ್ನೋದು ಬೇಕ ಏನ್ರಿ? ನಂದು ಅನ್ನೋದಿಲ್ಲ ಅಂತಂದ್ರೆ ಇದು ಹಗ್ಗನ ತಗೋತೈತಿ. ಹೌದಲ್ಲ? ಹಗ್ಗ ತಗೋತೈತಿ. ಸಾಯಕರ ಯಾಕೈತೆ ತಿಳ್ಕೊಂಡ್ರೆ ಅದಕ್ಕೆ ಭಾಳ ಕಷ್ಟ ಅದ. ಹೆಂಡತಿ ಕೂಡ ಜಗಳಾಡಿದ, ಹಗ್ಗ ತಗೊಂಡ ಒಳಗೆ ಹೋದ. ನಾ ಸಾಯ್ತಾನ. ಬ್ಯಾಡ್ರಿ ನಾ ಹುಡುಗ ಅದ ಬ್ಯಾಡ್ರಿ ಅಂದ್ರೆ ಆಕೆ ನಾ ಸಾಯ್ತಾನ. ಬಾಗಲ ಹಾಕ್ಕೊಂಡ, ಚಿಲ್ಕ ಹಾಕ್ಕೊಂಡ. ಆಕಿ ಬಾಗ್ಲ ಬಡ್ದು ಮಗ ತೆರಿವಲ್ಲ. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು. ಕಿಟಕಿ ಹಾಕಿ ನೋಡಿರು, ಮ್ಯಾಗ ಫ್ಯಾನಿಗೆ ಕಟ್ಟಿದ ಹಗ್ಗ ಕ್ಯಾಡಿನ ಹಗ್ಗ ಟೊಂಕಕ್ಕೆ ಕಟ್ಟಾಕೈತಿದ್ದ. ರೀ ಯಾಕ ಹಂಗಲ್ರಿ ಊರು ಹಾಕೊಳ್ಳೋದು?
ಮತ್ತು ನಾನೆಲ್ಲ ಗೊತ್ತು ಸುಮ್ಕೊಂಡ್ರಿ ಅಂದವ. ಮತ್ತು ಕುತ್ತಿಗೆ ಹಾಕೋರಿ, ಟೊಂಕಿಗೆ ಹಾಕೈತರಿ. ಮೊದಲು ಕುತ್ತಿಗೆ ಹಾಕ್ಕೊಂಡಿದ್ದೆ, ತ್ರಾಸು ಭಾಳ ಆಯ್ತು, ಟೊಂಕ ಕಟ್ಕೊಳಕತ್ತೀನಿ. ಸಾಯ್ತಾರ ಇವ್ರು, ಎಲ್ಲರೂ ಕೊಡವ್ರಿ ಇವ್ರು. ಸಾಯಕ್ಕೂ ಧೈರ್ಯ ಬೇಕು, ಬದುಕಕ್ಕೂ ಧೈರ್ಯ ಬೇಕು. ಹಾಂ 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 ಅದಕ್ಕೆ ಗಟ್ಟಿ ನಮ್ಮ ಹೆಣ್ಮಕ್ಕಳು ಧಡಮ್ ಬೆದ್ದ ಬಿಡ್ತಾರ ಅವ್ರು. ಅತ್ತಿ ಕಾಲಾಗ ಸಾಕು, ಮಾವನ ಕಾಲಾಗ ಸಾಕತ್ತೆ ಕಿಶಿಂದ ಧಡಮ್ ಕಲಾಸ್ ಹೆಣ ತೇಲಾಕತ್ತೈತಿ. ಮತ್ತೇನದ ಮರುದಿವ್ಸ. ಅದಕ್ಕೋಸ್ಕರವಾಗಿ ಮನುಷ್ಯ ಯಾವ ಕಾಲಕ್ಕೆ ತಾನದು ಅನ್ನೋದು ತಾರುಣ್ಯ ಅವಶ್ಯತೊಳಗೆ ತರುಣಿ ರಕ್ತ ಮುಪ್ಪಾವಸ್ಥೆ ಚಿಂತಾಮಗ್ನ. ಮುದುಕರ ಕಥೆ ನೋಡ್ಬೇಕದು. ಅಯ್ಯೋ ಅಯ್ಯೋ ಅಯ್ಯೋ. ಒಂದು ಕಾಲದಾಗ ಮುದುಕನ ಮಾತು ಊರೆಲ್ಲ ಕೇಳ್ತಿತ್ತು ರೀ. ಇವತ್ತು ಮನ್ಯಾನ ಮಂದಿ ಕೇಳವಲ್ದು. ಮನ್ಯಾನ ಮಂದಿ ಮುದುಕ ಅಲ್ಲಿ ಹೋಗಿ ಹಿತ್ತಲ್ಲ ಹಾಕ್ಕೊಂಡ್ರಲ್ಲಿ, ಇಲ್ಲೇ ಉಗುಳ್ಕೊದ್ಕೊಂಡ್ರಿ ಬೇಡ, ದೊಡ್ಡ ದೊಡ್ಡ ಮಂದಿ ಬರ್ತಾರೆ. ಅಯ್ಯೋ ಮುದುಕನ್ನ ಹಿತ್ತಲಾಗ ಹೋಗಿರ್ತಾರೆ ರೀ. ಹಿತ್ತಲಾಗ ಹೋಗಿರ್ತಾರೆ. ಯಾರೇ ಬಂದ್ರೆ ರಾಮಣ್ಣ ಹೆಂಗೈತಿ ಯಪ್ಪ ಏನು ಹೇಳಿವು, ನನ್ನ ಮಾತು ಯಾರು ಕೇಳಂಗಿಲ್ಲ. ಕರೆ ಹೇಳ್ತು ನೋಡು ಭೀಮಣ್ಣ, ನಾ ಇದ್ದು ಸತ್ತಂಗ ಐತಿ. ಮುದುಕರ ಹಣೆ ಬರ ಇದು. ಇಲ್ಲಾತು ಆ ಮುದುಕ ಸುಮ್ಮನೆ ಹಾಕ್ಕೊಂಡಿರ್ತಾನೆ. 2 ದನ ಮಾಡು ಕಾಯ್ಕೊಂಡ್ರೆ ಬರಲಿ ಅವ, ದುಡ್ದಿಲ್ಲ ಮನ ಸಾಯಿ ತಕ್ಕ ಬಿಡುದಿಲ್ಲ ಅವರು. ಸುಮ್ಮ ತಿಂದ್ಕೊಂಡಿರ್ತಾನು. 2 ದನ ಮಾಡು ಕಾಯ್ಕೊಂಡು ಬರಲಿ ಅವ ಅಲ್ರಿ. ಅಯ್ಯೋ ಅಪ್ಪ, ಸುಮ್ಮ ನಂಬ್ಯಾನ. ಯಾವುದನ್ನು ನಂಬಬಾರ್ದಾಗಿತ್ತು ಅದನ್ನು ನಂಬ್ಯಾನ ಅಲ್ರಿ. ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ಕೆಡಬೇಡ, ಮರೆದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರಿಯಾದ ಬಸವಣ್ಣ ಹೇಳಿದ ಮಾತು, ಸನ್ಯಾಸಿ ಹೇಳಿದ ಮಾತು ಅಲ್ಲ ಅದು. ಏನಂತಾನೆ, ಸಂಸಾರ ಎಂಬುದು ಗಾಳಿಯ ಸೊಡರು, ಗಾಳಿಗಿಟ್ಟು ದೀಪ ಅಂತ ಅರ್ಥ. 2 ದಿವಸ ಇರ್ತೈತಪ್ಪ, 2 ದಿವಸ ಇರ್ತೈತಿ. ಕಪ್ಪನ ಹೊತ್ತ ಏನೋ ಪರಮಾತ್ಮ ಕೃಪೆಯಿಂದ ಶ್ವಾಸ ಉಚ್ಛ್ವಾಸಗಳು ನಡೆದವು. 21,600 ಅಲ್ರಿ. ಒಮ್ಮೆ ಹೊರಗೆ ಬಂದದ್ದು ಒಳಗೆ ಹೋಗಲಿಲ್ಲ ಅಂದ್ರೆ ನೀ ಏನು ಮಾಡವ, ಒಳಗೆ ಹೋದದ್ದು ಹೊರಗೆ ಬರಲಿಲ್ಲ ಅಂದ್ರೆ ನೀ ಏನು ಮಾಡವ, ಯಾರನ್ನ ಕೇಸ್ ಮಾಡ್ತೀಯ? ಹಾರ್ಟ್ಗಳು ಭಾಳ ಆಗಾಕತ್ತೇವೆ ಸದ್ಯ. ಸಂಸಾರ ಇದ್ದರೂ ಬಸವಣ್ಣ ಸಂಸಾರ ನಂಬಿದ್ದಿಲ್ಲ. ಇದು ಗೊತ್ತಿಲ್ಲ ಭಾಳ ಮಂದಿಗೆ. ಬಸವಣ್ಣ ಸಂಸಾರದಾಗಿದ್ದ, ಸಂಸಾರ ನಂಬಿದ್ದಿಲ್ಲ. ನಂಬಿದ್ದು ಪರಮಾತ್ಮನ ನಂಬಿದ್ದು. ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ. ಮಧ್ಯಾಹ್ನ ತನಕ ಕೂಡ್ತೈತೆ ಸಂತ್ಯಾಗ. ಕಲಾಸ್ ಮತ್ತೇನು ತೆಂಗಿನ ಪುಚ್ಚ ಬಿದ್ದಿರ್ತಾವೆ, ಮತ್ತೇನಿಲ್ಲ ಅಲ್ಲಿ. ಹೌದಲ್ಲ ಸಂತಿ. ಹಾಗದ. ಅದನ್ನು ನಂಬಬೇಡ್ರಿ, ಎರಡೂ ನಂಬಂಗಿಲ್ಲ. ಸಂಸಾರ ನಂಬಂಗಿಲ್ಲ, ಸಿರಿ ನಂಬಬೇಡ್ರಿ. ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ರೀತಿಯಾಗಿ ಎಷ್ಟೋ ಮಂದಿ ಏನು ಮಾಡ್ತಾರೆ ಅಂತ ಕೇಳ, ಈ ಆಟ ಪಾಠದಲ್ಲಿ ಕಾಲಹರಣ ಮಾಡ್ತಾರೆ ಅಲ್ರಿ. ಮುಂದೆ ಏನಪ್ಪ ಅಂತ ಕೇಳ, ತರುಣಿಗಳ ಚಿಂತೆ, ಆಮೇಲೆ ಮುದುಕಾದಿಂದ ಚಿಂತಾಮಗ್ನ ಪರೇ ಬ್ರಹ್ಮನೇ ಕೋಪಿನ ಲಗ್ನ ಅಂತ ಹೇಳ್ತಾ ಇದ್ದಾರೆ. ಈಗ ವಿಚಾರ ಮಾಡ್ತಾ ಇದ್ದಾರೆ ಏನು, ಜಯ ಭಗವನ್ ಪ್ರಧಾನ ಅಜಾನ್ ಸಮಾನ ದರಿದ್ರ ತೇ ಜನಸಾರ. ಯಾವ ಜನರು ಭಗವಾನ್ ಐಶ್ವರ್ಯ ಎಲ್ಲ ಸಾಧನ ಸಮೇತರಾಗಿದ್ದು ಅಜ್ಞಾನಿಗಳಾಗಿರುವರೋ ಅವರೆಲ್ಲ ದರಿದ್ರ ಕಂಗಾಲ ಸಮಾನ ಸಾದೃಶ್ಯರಾಗಿದ್ದಾರೆ ಅಂತ ವಿಚಾರ ಮಾಡಕತ್ತಾರೆ 3 ಮಂದಿ. ಶುಭ ಸಂತತಿ ಮಕ್ಕಳು 3 ಮಂದಿ ವಿಚಾರ ಮಾಡ್ತಾ ಇದ್ದಾರೆ. ಹೇತು ವಿಚಾರ ಹಿಯೇ ಜಗಕ್ಕೆ ಭಗ
ತ್ಯಾಗಿ ಲಖ್ಯೋ ನಿರೂಪ ಸುಖಾರ. ಹೃದಯದಲ್ಲಿ ಹೀಗೆ ವಿವೇಕ ಉದಯವಾದ ಕಾರಣದಿಂದ ಜಗತ್ತಿನಲ್ಲಿರುವ ಐಶ್ವರ್ಯವನ್ನು ತ್ಯಾಗ ಮಾಡಿ ಸುಖಮಯವಾದ ಆತ್ಮವನ್ನು ಅನುಭವಿಸಲು ಬಯಸುತ್ತೇವೆ. ಇವರು ಠರಾವ್ ಮಾಡ್ಯಾರು. ಠರಾವ್ ಮಾಡಿ ಏನು ಮಾಡಿದರು ಅಂತ ಕೇಳಿದ್ರೆ ತಾವೇ ಗುರುಗಳನ್ನು ಹುಡುಕ್ಯಾಡ್ಕೊಂತ ಹೋದರು. ಶಿವಸಂತತಿ ಅನ್ನುವ ಅಪ್ಪನ ಹೆಸರವನ್ನು ಸಾರ್ಥಕ ಮಾಡಿದರು. ಅರ್ಥ ಆಕತಿ? ಸಾರ್ಥಕ ಮಾಡಿದರು. ಶಿವಸಂತತಿ ಅಂತ ಅವ್ರ ಅಪ್ಪಗೇನು ಹೆಸರಿತ್ತಲ್ಲ, ಅವರೇ ಮನೆ ಬಿಟ್ಟು ಹೋಗಿ ಶಿವಸಂತತಿ ಅನ್ನುವ ತಂದೆ ಹೆಸರನ್ನು ಸಾರ್ಥಕ ಮಾಡಿದರು. ನೋಡ್ರಿ, ಈ ರೀತಿಯಾಗಿ ಹುಡುಕೊಂತ ಹೋಗ್ತಾ ಇದ್ದಾರೆ. ವೃತ್ತಿ ಏಕಾಂತ ವಿಚಾರ ಅಪಾರ ಭನೈ ಪುಣೆ ಅಪಸಂಹಾರ. ಈಗ ವಿಚಾರ ಮಾಡ್ತಾ ಇದ್ದಾರೆ ಮೂರೂ ಮಂದಿ ಕೂಡಿ, ನಾವೇ ಗುರುಗಳ ಹತ್ತಿರ ಹೋಗೋಣ. ಮೂವರು ಪುತ್ರರಿಂದ ಗೃಹತ್ಯಾಗ, ಗುರು ದರ್ಶನ. ಏನು 112ನೆಯ ವಿಷಯಾಂಕ ಎಲ್ಲಿ ಬಂದದ? ಈಗ ವಿಷಯ 112ನೆಯ ವಿಷಯಾಂಕ. ಮೂರು ಪುತ್ರರಿಂದ ಗೃಹತ್ಯಾಗ ಮತ್ತು ಗುರುಗಳನ್ನು ದರ್ಶನ ಮಾಡ್ತಾ ಇದ್ದಾರೆ. ಯಾತೆ ತಜಿ ದುಃಖಮಯ ಮೂಲಯ ರಾಜಕರೌ ನಿಜ ಕಾಜ್ ಕರಿ ವಿಚಾರೇ ಮ ಗೇಹತೆ ನಿಕಶೋ ಭ್ರಾತ ಸಮಾಜ. ಆದ್ದರಿಂದ ನಾವಾದರೂ ಕೂಡ ದುಃಖಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಈ ರಾಜ್ಯವನ್ನು ತ್ಯಾಗ ಮಾಡಿ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಯಥಾರ್ಥವಾದ ಕಾರ್ಯವನ್ನು ಮಾಡಬೇಕೆಂದ ವಿಚಾರ ಮಾಡಿ ಏನು ಮಾಡಿದರು ಅಂತ ಕೇಳಿದ್ರೆ, ಮೂರು ಬಂಧುಗಳು ಯಾರಿಗೂ ಹೇಳದೆ ಕೇಳದೆ ಏನು ಮಾಡಿದ್ರು? ಮನೆಯನ್ನು ಬಿಟ್ಟು ಹೊರಟು ಹೋದರು. ನೀವು ಹೇಳೇ ಬಂದರಿ, 1 ತಿಂಗಳ ತನಕ ಹೋಗಿ ಬರ್ತಾನಂತ. ಅವ್ರು ಹೇಳಲಿಲ್ಲ ಅಂತ, ತಿರುಗಿ ಬರ್ತೀವಂತ ಅಪ್ಪಗೆ ಹೇಳಲಿಲ್ಲ ಅಂತ ಅಂದರು. ಹುಡುಕಾಡ್ತಾರೆ. ಯೋಗ್ಯವಾದ ಗುರು ಸಿಗೋದು ಕಷ್ಟದ. ಯೋಗ್ಯ ಗುರುಗಳಿಗೆ ಯೋಗ್ಯವಾದ ಶಿಷ್ಯ ಗುರು ಸಿಗೋದು ಕಷ್ಟದ. ಸದ್ಗುರು ಇರಬೇಕಂಥವ, ಸಿದ್ಧಾರೂಢನಂಥವ. ಸಿದ್ಧಾರೂಢಂಥ ಸದ್ಗುರು ಏನ್ರಿ, ಗುರುನಾಥಾರಂಥ ಶಿಷ್ಯ ಸರ್ ಮೇಳ ಆದ್ರೆ ಜಗತ್ತ ಉದ್ಧಾರ ಆಕೈತಿ. ಪುಣ್ಯಾತ್ಮರೇ, ಜಗತ್ತೇ ಉದ್ಧಾರ ಆಯ್ತು. ಇವತ್ತೆಲ್ಲ ಲಕ್ಷ ಲಕ್ಷ ಜನ ಏದತ್ತು ಸಿದ್ಧಾರೂಢ ಮಠದ ಕಡೆಗೆ ಯಾಕೆ ಬರ್ತಾರೆ? ಆರಾಮ್ ಕುಂದಿರ್ತಾರೆ ನೋಡ್ರಿ. 5 ಗಂಟೆಗೆ ನೋಡ್ರಿ ಕೈಲಾಸ ಮಂಟಪದ ಮುಂದೆ ಆರಾಮ್ ಕುಂತಿರ್ತಾರೆ. ಯಾಕೆ? ಅಪ್ಪನ ಗದ್ಗಿ ಒಳಗಿನ ಅವೇನು ಕಿರಣಗಳೇನದಾವಲ್ಲ, ಅವು ಆನಂದದ ತೆರೆಗಳು. ಅಪ್ಪನ ಗದ್ದಿಗೆ ಒಳಗಿಂದ ಆನಂದದ ತೆರೆಗಳು ಬಂದು 1000 ಮಂದಿನ ಕುಂಡಿಸಿ ಶಾಂತ ಮಾಡ್ತಾರೆ. ಯಾರಿಗೇ ದುಃಖ ಆಗೈತೆ ನಾ ಅಪ್ಪನ ಮುಂದೆ ಕುಂತಾಗ ಇಲ್ಲ ಆರಾಮ. ಅಂತಹ ಗುರುಗಳು ಸಿಗೋದು ದುರ್ಲಭ. ಸಿದ್ಧಾರ್ಥ ಗುರುಗಳನ್ನ ಹುಡುಕಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ ಅನ್ನೋದನ್ನು ಚರಿತ್ರ ನೋಡಿರಿ ನೀವು. ಆರಿಸಿ ಸೋಸಿ ನೀರು ಕುಡಿಬೇಕಂತ ಆರಿಸಿ ಗುರುಗಳನ್ನ ಮಾಡ್ಕೋಬೇಕಂತ. ಶಿಕ್ಷಕರ ಕಾಲಿಗೆ ಬೀಳಕ್ಕೆ ಹೋಗಬೇಡ್ರಿ ಅಂತಾರವ್ರು. ಶ್ರೋತ್ರಿಯನು ಬ್ರಹ್ಮನಿಷ್ಠನು, ಶ್ರೋತ್ರಿಯನು ಬ್ರಹ್ಮನಿಷ್ಠನು. ಶ್ರೋತ್ರಿಯನು ಅಂದ್ರೇನು? ವೇದಗಳ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ 3 ಕಾಂಡಗಳ ಅಭಿಪ್ರಾಯವನ್ನು ತಿಳಿದುಕೊಂಡಿರಬೇಕು. ಶಿಷ್ಯರ ಸಂಶಯಗಳನ್ನು ನಿವೃತ್ತಿ ಮಾಡುವ ಸಾಮರ್ಥ್ಯ ಉಳ್ಳವ ಆಗಿರಬೇಕು. ಏನಂತಾರೆ? ಶ್ರೋತ್ರಿಯ ಅಂದ್ರೇನು? ವೇದದ ಸಾರವನ್ನು ತಿಳ್ಕೊಂಡಿರಬೇಕು.
ಮತ್ತೇನು ಶಿಷ್ಯರ ಸಂಶಯಗಳನ್ನು ನಿವೃತ್ತಿ ಮಾಡುವ ಸಾಮರ್ಥ್ಯ ಇರಬೇಕು. ಯಪ್ಪ ಈ 18ನೇ ಅಧ್ಯಾಯದಾಗ ನನಗೆ ತಿಳಿವಲ್ದು ಅಂತ ಶಿಷ್ಯ ಬಂದದ್ರೆ, ಹೌದು ನನಗೂ ಅದು ತಿಳಿವಲ್ದಾಗೈತಿ ಅಂತಂದ್ರೆ ಕೈ ಮುಗಿರಿ ಅವನು. ಅದ ಯಾಕರೆ ಗುರುವಾದಿವೋ ಹುಚ್ಕೊಡಿ, ಯಾಕರೆ ಗುರುವಾದಿ. ಸುಮ್ಮ ಅದು ಗುರು ಅಂದ್ರೆ ಏನು ಸಾಮಾನ್ಯತೆ ತಿಳ್ಕೊಂಡು ಕ್ಯಾವಿ ಬಟ್ಟಾಗೈತಿ ಗುರುತ್ವ. ಎದಕ್ಕೆ ಎಲ್ಲೈತಿ ಗುರುತ್ವ ಅನ್ನೋದು ಎಲ್ಲದ ವಿಚಾರ ಮಾಡಿ. ಅಲ್ಲಿ ಶ್ರೋತ್ರಿಯತ್ವ ಇರಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು. ಬ್ರಹ್ಮನಿಷ್ಠ ನಿಷ್ಠೆ, ನಿಶ್ಚಯೇನ ತಿಷ್ಠತಿ ನಿಷ್ಠ, ನಿಶ್ಚಯೇನ ತಿಷ್ಠತಿ, ನಿಶ್ಚಲವಾಗಿ ನಿಂತುಕೊಳ್ಳುವುದಕ್ಕೆ ನಿಷ್ಠೆ ಅಂತ ಕರೀತಾರೆ. ಎಲ್ಲೇ ಬ್ರಹ್ಮದಲ್ಲಿ. ಈ ಜಗತ್ತು ಹಾಳಾದರೂ ಕೂಡ ತನ್ನ ನಿಶ್ಚಯದೊಳಗೆ ಏನೇನು ವ್ಯತ್ಯಾಸ ಆಗಬಾರದು, ಏನೇನು ವ್ಯತ್ಯಾಸ ಆಗಬಾರದು. ಅಂಥದ್ದು ನಿಷ್ಠೆ ಉಳ್ಳವಾಗಿರ್ಬೇಕು. ಬ್ರಹ್ಮದಲ್ಲಿಯೇ ನಿಷ್ಠೆ. ಹ್ಯಾಂಗೆ ಅಜ್ಞಾನ ಕಾಲದೊಳಗೆ ದೇಹ ನಾನು ಅನ್ನೋದು ನಿಷ್ಠೆ. ಚಂದ್ರದಾಗ ನೋಡ್ರಿ ನೀವು, ಚಂದ್ರದಾಗ ಎಲ್ಲ ಅದ. ಎಲ್ಲಿ ತನಕ ವಿಚಾರ ಮಾಡಬೇಕು. ಯಾವಾಗ ಅಜ್ಞಾನ ಕಾಲದಾಗ ದೇಹ ನಾನು ಅನ್ನೋದು ಎಷ್ಟು ಗಟ್ಟಿಯಾಗಿತ್ತೋ ಅದರ ಬಾಧ ಮಾಡಿ ಆ ಬ್ರಹ್ಮವೇ ನಾನು ಅನ್ನೋದು ಅಷ್ಟೇ ಗಟ್ಟಿ ಆಗಿತ್ತು ಅಂದ್ರೆ ಅಲ್ಲಿಗೆ ವಿಚಾರ ಮುಗೀತು ತಮ್ಮ. ನಾವು ನೋಡ್ಕೋಬೇಕು. ನಮ್ಮ ದಿನ ದೇಹದೊಳಗೆ ನಿಷ್ಠ ಆಯ್ತು ಏನು ಬ್ರಹ್ಮದಲ್ಲಿ ನಿಷ್ಠ ಆಯ್ತು, ಅದು ಮಂದಿಗೆ ಗೊತ್ತಾಗಂಗಿಲ್ಲ. ಅದು ನಮಗೆ ಗೊತ್ತಾಗೋದು. ನಮ್ಮ ಮನಸ್ಸು ಅಲ್ರಿ ಬರೇ ಹೊರಗೆ ಹೋಗಿ ತಿರುಗಾಡೋದ್ರ ರೂಢಿ ಐತೆ. ಅದಕ್ಕೆ ನಿಲ್ಲವಲ್ದು. ಎಲ್ಲಿ ಆ ಪರಮಾತ್ಮನ ನಿಲ್ಲವಲ್ದು. ನಂತರ ಪರಮಾತ್ಮ ಹಾನಿ ಮಾಡ್ಯಾನಂತ ಏನ್ರಿ. ಕರಕಮಲ ವ್ಯಕ್ತಿ ಪ್ರತಿಜ್ಞಾನೀಶನು ವರವೇದವರಿಗೆ ಮಾಡಿದನೆಂತು ಪರಮ ವಿಶ್ವಾಸದೊಳು ಎನ್ನ ನೈದಿದವರಿಗೆ ಭವಬಾಧೆ ಪರತೆಂದು. ಪರಮಾನುಭವ ಬೋಧೆ ಏನು ಬರೀತಾರೆ? ಏನು ಬರೀತಾರೆ? ಕರಕಮಲ ವ್ಯಕ್ತಿ ಪ್ರತಿಜ್ಞಾನೀಶನು, ಕಮಲದಂಥ ಕೈಗಳನ್ನೆತ್ತಿ ಈಶಾ ಪರಮಾತ್ಮ ಪ್ರತಿಜ್ಞೆ ಮಾಡಿದಾನಂತೇನು? ಪರಮ ವಿಶ್ವಾಸದಿಂದ ಅನ್ನ ನೈದಿದವರಿಗೆ. ಪರಮ ವಿಶ್ವಾಸದಿಂದ ನನ್ನ ಕೈ ಯಾರು ಬರ್ತಾರೆ ಅವ್ರಿಗೆ ಬಹುಬಾಧೆ ಎಂದಿಗೂ ಇರಂಗಿಲ್ಲ. ಹೌದಲ್ರಿ? ಕಾಶಾಗ ಹೊಂಟಿದ್ದಂತ ಕಬೀರ ಸ್ನಾನ ಮಾಡಕ್ಕೆ. ಅವ ಹೆಣ್ಮಕ್ಳು ಬೀಸಾಕ ಹತ್ತಿದ್ದಳಂತ, ಮಗಳು ಹೆಣ್ಮಗಳು. ಆ ಕಾಳ ಕಲ್ಲಾಗ ಹಾಕಿದ್ದಳಂತ. ಅವು ಹಿಟ್ಟಾಗಿ ಸಣ್ಣಾಗಿ ಬೀಳ್ತಿದ್ವು ಅಂತ. ಅದನ್ನು ನೋಡಿ ಅಳಕ್ಕೆ ಹಚ್ಚಿದಂತವ. ಯಾರು? ಎಷ್ಟು ಹುಚ್ಚಿರ್ಬೇಕಪ್ಪ. ಆಕಿ ಬೀಸರು ಇವೆ ಯಾಕೆ ಕಳಬೇಕು? ಚಲತಿ ಚಕ್ಕಿ देखी के दिया कबीरा रोय, दो पाटन के बीच में साबुत बचाना कोय. ಅವ ಹಾಳಾಕತ್ತಿದ ಕೂಡಲೇ ಎಲ್ಲ ಮಂದಿ ಕೇಳಿ ಯಾಕೆ ಕಳ್ತೀಯೋ ಅದು ತೋರಿಸ್ತಾನಲ್ಲಿ. ಅದು ನೋಡೋಯಪ್ಪ. ಅವಕ್ಕೇನು ತಿಳಿಬೇಕ? ಅಜ್ಞಾನಿಗಳಿಗೆ. ಪರಮಾತ್ಮ ನಿಸ್ಸಹನ ಆಗಲಿಲ್ಲ. ಕಬೀರ್ನ ಕಣ್ಣಾಗ ನೀರು ಬರಾಕತ್ಯಾವಂದ್ರೆ ಇದೇನೋ ಬೇರೆ ಅದ. ಸಾಧು ರೂಪದ ಬಂದು ಯಾಕೋ ಕಬೀರ್ ಯಾಕೆ ಹಚ್ಚಿ ಅಪ್ಪ ಅಲ್ಲಿ ನೋಡು, ಕಾಳುಗಳು ಕಲ್ಲಿನೊಳಗೆ ಸೇರಿ ಹಿಟ್ಟಾಗಿ ಹೋಗ್ತಾವೆ. ಹಾಗೆ ಜಗತ್ತಿನ ಈ ಭವ ಜನ್ಮ ಮರಣ ರೂಪ ಕಲ್ಲಿನ ಮಧ್ಯದಲ್ಲಿ ಈ ಜೀವಿಗಳೆಲ್ಲ ಸಣ್ಣಾಗಿ ಸಾಯ್ತಾ ಇದ್ದಾರೆಪ್ಪ. ಅದನ್ನು ನೋಡಿ ನನಗೆ ದುಃಖ ಆಯಿತು. ಹಿಂಗ ಬಾಯಿಲಿ ಆಕಿನ ಕರ್ಕೊಂಡು ಹೋದ ಕಬೀರನ್ನು, ತಂಗಿ ನಿಲ್ಲಿಸು ಬೀಸೋದನ್ನು. ಒಂದು ಮ್ಯಾಗಿನ ಕಲ್ಲು ತೆಗೆದ್ರು. ಕೆಳಗೊಂದು ಕಲ್ಲು ಇತ್ತು ಅಲ್ರಿ. ಬಿಸು ಕಲ್ಲೆಲ್ಲ ಹೋಗ್ಯಾವ ಈಗ. ಈಗ ಆ ಹಳಿ ಕತ್ತಿಗಳು ಹೇಳೋದು ಹಂಗೆ ಸುಮ್ಮ.
ಅದಂತೂ ನಡಬರ್ಕೊಂದು ಕಬ್ಬಿನ ಸಲಾಕೆ ಇತ್ತು, ಅದ್ರ ಸುತ್ತೊಂದಿಷ್ಟು ಕಾಳಿದ್ದು. ಕಬೀರ ನೋಡು, ಈ ಕಬ್ಬಿನ ಸಲಾಕೆನ ಬಿಟ್ಟು ಯಾವ ದೂರ ಹೊಕ್ಕವ ಅವು ಸಣ್ಣ ಅಕ್ಕಾವೆ. ಹಾಗೆ ಸದ್ಗುರು ಸಿದ್ಧಾರೂಢನ ಬಿಟ್ಟು ಯಾವ ದೂರ ಹೊಕ್ಕವ ಅವು ಸಣ್ಣ ಅಕ್ಕವ, ಅವು ಸಾಯ್ತಾವೆ. ಸದ್ಗುರುನಾಥನನ್ನು ಹೊಂದಿಕೊಂಡಿರ್ತಕ್ಕಂಥವ್ರಿಗೆ ಎಂದೆಂದೂ ಇಲ್ಲ, ಭವದುಃಖ ಇಲ್ಲ. ಅಂತಹ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆಗಿರ್ತಕ್ಕಂಥ ಗುರುಗಳನ್ನು ಹುಡುಕ್ತಾ ಇದ್ದಾರೆ. ಅವ್ರು ವಿಚಾರ ಮಾಡ್ತಾರೆ, ದೋಷರಹಿತ ಏಕಾಗ್ರಚಿತ ಶಿಷ್ಯ ಸಂಘ ಪರಿವಾರ ಲಖಿ ದೈಶಿಕ ಉಪದೇಶ ಹಿಯ ಚಹುದ ಕರತ ವಿಚಾರ. 18ನೆಯ ದೋಹಾದಾಗ ಅವರ ಶಿಷ್ಯ ಸಮೂಹವೆಲ್ಲ ಒಂದಾನೊಂದು ಅರಣ್ಯದ ಮಧ್ಯದಲ್ಲಿ ಒಬ್ಬ ಮಹಾತ್ಮರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡ್ತಾಯಿದ್ರು. ಅದನ್ನು ನೋಡಿದರು. ಖೋಜಿತ ದೇಶ ಬಹು ಪುರಸರಿ ತೀರ ಏಕಾಂತ ತರು ಪಲ್ಲವ ಶಾಖಾ ಸಗನ ಬನ ಜಾಮೈ ಅಸಂತ. ಹಿಂಗೆ ನೋಡ್ಕೊತ ಹೋದಾಗ ಒಂದು ಗಿಡದ ಕೆಳಗೆ ಒಬ್ಬ ಮಹಾತ್ಮರು ಉಪದೇಶ ಮಾಡ್ತಾಯಿದ್ರು, ಶಿಷ್ಯರು ಕೇಳ್ತಾಯಿದ್ರು. ಅಲ್ಲಿ ಹೋಗಿ ಅವರು ಅಲ್ಲಿ ಹೋಗಿ ಕುಂತರು, ಅಲ್ಲೇ ಸೇವಾ ಮಾಡಕತ್ತಿದ್ರು. ಇವರು ಯೋಗ್ಯ ಗುರುಗಳದಾರೆ, ತಿಳಿಬೇಕು. ನನಗೊಬ್ಬ ಪ್ರಶ್ನೆ ಮಾಡಿದ್ರು, ಮಜಾದ ಪ್ರಶ್ನೆ. ಶ್ರೋತ್ರಿಯತ್ವ ಗೊತ್ತಾಗ್ತದ ರೀ, ಅವರು ಪ್ರವಚನ ಮಾಡುವುದರಿಂದ, ವಾಕ್ವಾದ ಮಾಡುವುದರಿಂದ ಶ್ರೋತ್ರಿಯತ್ವ ಗೊತ್ತಾಕತಿ, ಬ್ರಹ್ಮನಿಷ್ಠತ್ವ ಹೆಂಗೆ ಗೊತ್ತಾಕತ್ತಿ ರೀ? ನಿಮ್ಮನ್ನು ಕೇಳ್ತಾನೆ ನಾನು, ಬ್ರಹ್ಮನಿಷ್ಠತ್ವ ಹೆಂಗೆ ಗೊತ್ತಾಕತ್ತೆ? ಅದು ಅವಾಗ ಅಪರೋಕ್ಷ, ನಮಗೆ ಹೆಂಗೆ ಗೊತ್ತಾಗಬೇಕು? ಮತ್ತು ಶ್ರೋತ್ರಿಯನೂ ಇರಬೇಕು, ಬ್ರಹ್ಮನಿಷ್ಠನೂ ಇರಬೇಕು, ಅವನಿಗೆ ಶರಣಾಗತ ಆಗಬೇಕು ಅಂತ ನೀವು ಹೇಳ್ತೀರಿ. ನಮಗೆ ಶ್ರೋತ್ರಿಯತ್ವ ಗೊತ್ತಾಕೈತಿ, ಮಸ್ತ್ ಪ್ರವಚನ ಮಾಡ್ತಾನೆ, ಉತ್ತರ ಕೊಡ್ತಾನೆ. ಪರಂತು ಬ್ರಹ್ಮನಿಷ್ಠತ್ವವನ್ನು ಹೆಂಗೆ ಗುರುತಿಸಬೇಕು? ನಾನು ಕೇಳ್ತಿಲ್ಲ, ನನಗೂ ಒಂದು ಸ್ವಲ್ಪ ವಜ್ಜನ ಆಯ್ತು. ದಯಾನಂದ ಪೋಳಿಗೆ ಫೋನ್ ಮಾಡಿ, ನೀವು ಯಪ್ಪ ಇಲ್ಲೊಂದು ಗಿರಾಕಿ ಬಂದತ್ತೇನೆ, ಏನತಾನ ಶ್ರೋತ್ರಿಯತ್ವ ಗೊತ್ತಾಕೈತಿಪ್ಪ, ಬ್ರಹ್ಮನಿಷ್ಠತ್ವ ಹೆಂಗೆ ಗೊತ್ತಾಕೈತಿ? ನಿಜವಾದ ಶಿಷ್ಯ ಆಗಿದ್ದಂದ್ರೆ ಅವ ಬ್ರಹ್ಮನಿಷ್ಠ ಗೊತ್ತಾಕೈತಿ ಅಂದ್ರೆ ಅವರು, ನಾವು ಮೊದಲು ನಿಜವಾದ ಶಿಷ್ಯ ಆಗ್ಬೇಕು. ನಾವು ಮ್ಯಾಗ ಅವನು ಮ್ಯಾಗ ಅಲ್ಲ. ದಡ್ಡರ ಗುರು ಆಗೋಕ್ಕಿಂತಲೂ ಶಾಣ್ಯರ ಶಿಷ್ಯ ಆಗೋದು ಚಲೋ ರೀ. ದಡ್ಡರ ಗುರು ಆಗೋಕ್ಕಿಂತಲೂ ಶಾಣ್ಯರ ಶಿಷ್ಯರಾಗೋದು ಚಲೋ. ಹಾಗೆ ಬ್ರಹ್ಮನಿಷ್ಠತ್ವ ಅಂದ್ರೆ ಅವಾಗ ಅಪರೋಕ್ಷ, ಅದೆಲ್ಲ ಖರೇನೆ. ಅವನ ವ್ಯವಹಾರ ಬಂದುದನಹುದಲ್ಲೆಂಬುವನಲ್ಲ, ಮುಂದಹನೊಂದಂ ಬಯಸುವನಲ್ಲ, ಕಳೆದುದನೊಂದಂ ನೆನೆವವನಲ್ಲ, ತಿಳಿಯದರೆಂಬನಮಂ ತನಗಿಲ್ಲ. ಅಲ್ಲ, ಮೋಹಿತರಂತಿರ್ಪ, ಮೋಹರಹಿತರೊಳಗೆ ಅವರಂತಿರ್ಪ, ಕರ್ಮಿಗಳಂತಿರ್ಪ, ಕರ್ಮರಹಿತರೊಳಗೆ ಅವರಂತಿರ್ಪ, ಜೀವನ್ಮುಕ್ತರವರಿಗೆ ಅವರಂತೆ ಭಾವಿಸ್ತೇಹ ಉಪಹಿತ ಮಣಿಯಂತೆ. ಅಲ್ರಿ, ಉಪಹಿತ ಮಣಿ ಅಂದರೆ ಕನ್ನಡಿ. ಮಹಾತ್ಮರು ಹೆಂಗಿರ್ತಾರೆ ಅಂದ್ರೆ ಕನ್ನಡಿ ಹೆಂಗಿರ್ತಾರೆ. ಕನ್ನಡಿ ಮುಂದೆ ಕೆಂಪನ ಅವ್ರ ನಿತ್ರ ಕೆಂಪಗಿರ್ತೈತಿ, ಕರ್ರನ ಅವ್ರ ನಿತ್ರ ಕರ್ರಗಿರ್ತೈತಿ. ನೋಡ್ರಿ, ಕನ್ನಡಿ ಕೆಂಪಗೂ ಆಗಿಲ್ಲ, ಕನ್ನಡಿ ಕರ್ಗೂ ಆಗಿಲ್ಲ ಅಲ್ಲ, ಹಂಗಿರ್ತಾರೆ ಮಹಾತ್ಮರು. ಈ ರೀತಿಯಿಂದ ಅವನ ಲಕ್ಷಣಗಳು ಸಿಗ್ತಾವೆ, ಅಲ್ಲಲ್ಲಲ್ಲಿ ಸಿಗ್ತಾವೆ. ಬ್ರಹ್ಮನಿಷ್ಠತೆಯ ಲಕ್ಷಣಗಳು ಅಲ್ಲಲ್ಲಲ್ಲಿ ಸಿಗ್ತಾವೆ. ಅವನು ನೋಡಿ ಜೀವನ್ಮುಕ್ತನೇ ಬ್ರಹ್ಮನಿಷ್ಠ. ಯದ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದ ಉಚ್ಯತೆ.
ತನ್ನಲ್ಲೇ ತಾನು ಸಂತೋಷವನ್ನು ಹೊಂದುವವನು ಅವನು ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞ ಸ್ಥಿತಪ್ರಜ್ಞೆ ಅಂದ್ರೇನು? ಬ್ರಹ್ಮದಲ್ಲಿ ಅವನ ಪ್ರಜ್ಞೆ ಸ್ಥಿತವಾಗಿ ನಿಂತಿರುವಂಥದ್ದರಿಂದ ಅವನು ಸ್ಥಿತಪ್ರಜ್ಞ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಅವರು ಹೋಗಿ 6 ತಿಂಗಳ ತನಕ ಸೇವಾ ಮಾಡಿದರು. 3 ಮಂದಿ ಯಾರ್ಯಾರು? ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ. ಗುರುಗಳಂತಕ್ಕೆ 6 ತಿಂಗಳಿದ್ರು ಕೂಡ ಅವರು ಇನ್ನು ಯಾರು ಎಂತೂ ಏನೋ ಕೇಳಲೇ ಇಲ್ಲ. ನಮಗೂ ಶಿಷ್ಯರು ಬಂದಾಗ ಮಾತಾಡ್ಸಿರಲಿಲ್ಲ, ಚಹಾ ಕೊಡಲಿಲ್ಲ ಅಂದ್ರೆ ಯಾತ್ರ ಸ್ವಾಮಿ ಮಾರಾಯ ಒಂಚೂರು ಚಹಾ ಕೊಡಲಿಲ್ಲ. ಚಹಾದ ಕಂಪ್ನಿ ಇದು, ಬ್ರಹ್ಮಜ್ಞಾನ ಕಂಪ್ನಿ ಅಲ್ಲ. ಒಂದಿಟ್ಟು ಚಾರ ಕೊಡಬೇಕು, ಒಂದಿಟ್ಟು ಉಪ್ಪಿಟ್ಟಲ್ಲಿ ತಿಂಪ ಅನ್ಬೇಕು. 6 ತಿಂಗಳ ತನಕ ಸಿದ್ಧಾರೂಢರು ಎಷ್ಟೋ ದಿವಸ ತನಕ ಹೊರಗೆ ನಿಲ್ಲಿಸಿದ್ದಾರೆ. ಗಜದಂಡ ಗುರುಗಳು ಏನು ಪುಣ್ಯಾತ್ಮ. ಯಾವಾಗ ಸುಬ್ಬಯ್ಯ ಶಾಸ್ತ್ರಿನ ಸೋಲಿಸಿದರು ಸಿದ್ಧಾರೂಢಪ್ಪ, ಆವಾಗಂತೆ ಕರ್ಕೊಂಡು ಹತ್ಕೊಂಡ್ರು. ಸಿದ್ಧಲ್ಲೋ ನೀನು ಸಿದ್ಧಾರೂಢ ಭಾರತಿ ಅಂತ ಯಾವಾಗ ಆಶೀರ್ವಾದ ಮಾಡಿದರು, ಈ ಲಕ್ಷ ಲಕ್ಷ ಜನ ಅವರಿಂದ ಅಲ್ಲ ನೋಡ್ರಿ. ಇಂಥ ಗಜದಂಡ್ರಂಥ ಗುರುಗಳು, ಸಿದ್ಧಾರೂಢಂಥ ಶಿಷ್ಯರು ಆವಾಗ 6 ತಿಂಗಳ ತನಕ ಸೇವಾ ಮಾಡಿದ ಬಳಿಕ ಒಂದಾನೊಂದು ದಿವಸ ಅವ್ರ ಹುಡುಗರು ಭಾಳ ದಿವಸ ಆತು ಬಂದಾವ, ಸೇವೆ ಮಾಡಕತ್ಯಾವ. ತಮ್ಮ ನೀವು ಯಾರು, ಎಲ್ಲಿದ ಬಂದ್ರಿ, ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಆ ಉತ್ತರವನ್ನು ನಾಳಿನ ದಿವಸ ಅವ್ರು ಏನು ಉತ್ತರ ಹೇಳ್ತಾರೆ ಅನ್ನೋದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇವತ್ತನ ಈ ಯಾವ ಶಿವಾ ಪುಷ್ಪಗಳನ್ನು ಜಗದ್ಗುರು ಸಿದ್ಧಾರೂಢರ ಪಾವನ ಚರಣಾರವಿಂದಗಳಿಗೆ ಸಮರ್ಪಿಸುತ್ತೆ. ಸದ್ಗುರುನಾಥ ಮಹಾರಾಜ ಕಿ